ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಬಾಗಲ್ ಮುಚ್ಚಿದಿರ ಆಚಾರ್ಯರೇ? ಬರೋರಿಗೆ ಬಾಗಲ್ ತೆಗ್ದಿಡಿ ಅಂತ ನಾನು ಹೇಳಿದ್ನಲ್ಲ. ಅದು ಗುರುಗಳೇ, ಅದು ಜನ ತ್ವರೆಯಾಗಿ ಹರಿದು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನದಿಯಾಗಿ ಹರಿದು ಬಂದ್ಬಿಟ್ರು. ಆಮೇಲೆ ಅದರಿಂದ ಪ್ರವಾಹ ಉಂಟಾದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಮಠಕ್ಕಿಲ್ಲ ಅಲ್ವೇ? ಹಾಗಾಗಿ ಮಠದ ಶಕ್ತಿ ಸಾಮರ್ಥ್ಯ ತೀರ್ಮಾನ ಮಾಡೋ ಅಧಿಕಾರ ನಿಮಗೆ ಯಾರು ಕೊಟ್ಟರು? ನೀವು ಪಾರಪತ್ಯದಾರರು, ವಾರಸ್ದಾರರಲ್ಲ. ಕ್ಷಮಿಸಬೇಕು ಗುರುಗಳು, ಮಠದ ಒಳಿತಿಗಾಗಿ. ಮಠದ ಒಳಿತು ಕೆಡಕು ತೀರ್ಮಾನ ಮಾಡೋರು ನಾನು ನೀವಲ್ಲ ಆಚಾರ್ಯರೇ, ಆ ಮೂಲ ರಾಮ. ಇನ್ನು ಮುಂದೆ ಹೀಗಾಗದಿರೋ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ಆದರೆ ಆ ಮೂಲ ರಾಮ ನಿಮ್ಮನ್ನು ಕ್ಷಮಿಸೋದಿಲ್ಲ. ತಂದೆ ಮೂಲ ರಾಮ, ಇಲ್ಲಿ ನಿನ್ನ ಭಕ್ತರು ಹಸಿದುಕೊಂಡಿದ್ದಾರೆ ಎಂದು ಅಲ್ಲಿ ನೀನು ನೈವೇದ್ಯ ಸ್ವೀಕರಿಸಲಿಲ್ವಾ? ಕ್ಷಮಿಸು ತಂದೆ, ಕ್ಷಮಿಸು. ನಮ್ಮಿಂದ ಮಹಾಪಚಾರವಾಯಿತು. ಇನ್ನು ಮುಂದೆ ಹೀಗಾಗದಿರೋ ಹಾಗೆ ನಾನು ನೋಡ್ಕೋತೀನಿ ತಂದೆ, ನೋಡ್ಕೋತೀನಿ. ಶ್ರೀಹರಿ, ಭರವಸೆ ಅಂದ್ಯಲ್ಲ, ಇವರೇನಾ? ಆದ ಅಚಾತುರ್ಯಕ್ಕೆ ಕ್ಷಮೇರಲಿ ಕನಕಾಚಲರೇ. ಪೂಜ್ಯರು ಆಶೀರ್ವದಿಸಬೇಕು. ಕ್ಷಮೆಯ ಬರ ನಮ್ಮ ಮೇಲೆ ಹೊರಿಸಬೇಡಿ. ನಿಮ್ಮ ಮೇಲೆ ಭಾರ ಹೊರಿಸ್ತಿಲ್ಲ, ನಮ್ಮ ಭಾರವನ್ನ ಕಳ್ಕೋತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈಗ ಚಿಕಿತ್ಸೆಯ ಅವಶ್ಯಕತೆ ಇದೆ. ದಯಮಾಡಿಸಿ. ಕನಕಾಚಲರೇ, ನೀವಿಲ್ಲಿಗೆ ಬರ್ತೀರಿ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಈ ಸ್ಥಿತಿಯಲ್ಲಿ ಶ್ರೀಹರಿ
ಇಲ್ಲಮ್ಮ ಇಲ್ಲ ಇಲ್ಲ ಯುದ್ಧ ಅನ್ನೋ ಬ್ರಹ್ಮ ರಾಕ್ಷಸ ಹೊಟ್ಟೆಲಿರೋ ಮಗುನು ಬಲೆ ತಗೊಂಡ್ಬಿಡ್ತಲ್ಲ. ಇನ್ನು ಅದೆಷ್ಟು ಜನರನ್ನ ಬಲಿ ತಗೊಳ್ಳೋತ್ತೋ ಏನೋ. ಇದನ್ನೆಲ್ಲ ನೋಡೋ ಬದಲು ನನ್ನ ಕಣ್ಗಳಾದ್ರೂ ಹೆಂಗ್ ಹೋಗ್ಬಾರ್ದಾಗಿತ್ತ. ಕನಕಾಚಲವೇ, ಯುದ್ಧ ಅನ್ನೋದು ನಮಗೂ ನಿಮಗೂ ಹೊಸದು. ಆದರೆ ಭೂತಾಯಿಗಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಪರಮಾತ್ಮ ಇದ್ರೂ ಮಹಾಭಾರತದ ಯುದ್ಧವನ್ನ ತಡೆಯೋಕೆ ಸಾಧ್ಯವಾಗಿಲ್ಲ. ಇನ್ನು ನಾವು ನೀವು ಯಾವ ಲೆಕ್ಕ? ಕತ್ತಲು ಬೆಳಕಿನ ಆಟ, ಪ್ರಕೃತಿ ನಿಯಮ. ಉರಿಯುವ ಜ್ವಾಲೆ ಬೆಳಗುವ ಜ್ಯೋತಿಯೂ ಆಗುತ್ತೆ. ಚಿಂತಿಸಬೇಡಿ. ಗುರುಗಳೇ, ನನ್ನ ಮಗಳು ಇವಾಗ ಗಂಡನ್ ಕಳ್ಕೊಂಡಿರೋ ವಿಧವೆ. ಶಾಸ್ತ್ರದ ಪ್ರಕಾರ ಅವಳಿಗೆ ನಡಿಬೇಕಾದ ಮುಂದಿನ ವಿಧಿವಿಧಾನಗಳು. ವಿಧಿ ವಿಧಾನ. ಶಸ್ತ್ರದಿಂದ ಆಗಿರೋ ಆಘಾತ ಶಾಸ್ತ್ರಗಳಿಂದ ಉಪಶಮನ ಆಗೋಕೆ ಕಾಲವೇ ತೀರ್ಮಾನ ಮಾಡುತ್ತೆ. ನಿಮ್ಮ ಮಗಳಿಗೆ ಆದ ಅನ್ಯಾಯ ವಿಜಯನಗರ ಪತನದ ಪ್ರತಿಬಿಂಬ. ನಾವು ಭಾವನೆಗಳಿಗೆ ಅತೀತ, ಆಕೆ ಪದ್ಧತಿಗಳಿಗೆ ಅತೀತ. ಆಕೆಯ ಮಾನಸಿಕ ಮನಸ್ಥಿತಿಗಳು ಸಮತೋಲನಕ್ಕೆ ಬರುವವರೆಗೂ ಆಕೆಗೆ ಯಾವ ಪದ್ಧತಿಗಳು ಬಾಧಿಸುವುದು ಬೇಡ. ಆಗಲಿ, ಗುರು ಇಚ್ಛೆ. ಕನಕಾಚಲರೇ, ಇದು ನಮ್ಮ ಇಚ್ಛೆ ಅಲ್ಲ, ಮೂಲರಾಮನ ಆದೇಶ. ಇರಲಿ, ಸ್ನಾನ ಆನ್ಹಿಕಗಳನ್ನು ಮುಗಿಸಿಕೊಂಡು ಬನ್ನಿ. ಮೊದಲು ಎಲ್ಲರ ಹಸಿವು ತಣಿಯಲಿ. ಶ್ರೀಹರಿ.